ಆನೆಗಳಿಗೆ ಇಷ್ಟವಾದ ನೇಪಿಯರ್ ಹುಲ್ಲು ಬೆಳೆಯಲು ವೈಯಕ್ತಿಕವಾಗಿ 20 ಲಕ್ಷ ರೂಪಾಯಿಗಳನ್ನು ಕೊಡುವುದಾಗಿ ರಾಧಮ್ಮ ಜನಸ್ಪಂದನ ಸಂಸ್ಥಾಪಕ ಹೇಮಂತ್ ಕುಮಾರ್ ಹೇಳಿದ್ದಾರೆ. ಬೇಲೂರು ಪಟ್ಟಣದ ಆರ್ವಿ ಕನ್ವೆನ್ಷನ್ ಹಾಲ್ನಲ್ಲಿ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರೊಂದಿಗೆ ನಡೆದ ಆನೆ ಮಾನವ ಸಂಘರ್ಷ ಕುಂದುಕೊರತೆ ಸಭೆಯಲ್ಲಿ ಮಾತನಾಡಿದ ಅವರು, ಅಸ್ಸಾಂನ ನಗಾಂವ್ ಜಿಲ್ಲೆಯಲ್ಲಿ ಆನೆಗಳಿಗೆಂದೇ ನಿರ್ದಿಷ್ಟ ವಿಧದ ಹುಲ್ಲನ್ನು ಬೆಳೆಯುವ ಮೂಲಕ ಮಾನವ ಆನೆ ಸಂಘರ್ಷ ತಡೆಗೆ ವಿನೂತನ ದಾರಿ ಕಂಡುಕೊಂಡಿರುವುದನ್ನು ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ಲಾಘಿಸಿದ್ದಾರೆ ಎಂದರು. ನಗಾಂವ್ನಲ್ಲಿ ನಿರಂತರವಾಗಿ ಮಾನವ ಆನೆ ಸಂಘರ್ಷ ನಡೆಯುತ್ತಿತ್ತು. ಆಹಾರ ಅರಸಿ ಗ್ರಾಮಗಳಿಗೆ ಬರುತ್ತಿದ್ದ ಆನೆಗಳು ಬೆಳೆಗಳನ್ನು ನಾಶಪಡಿಸುತ್ತಿದ್ದವು. ಇದರಿಂದ ಕಂಗಾಲಾದ ಗ್ರಾಮಸ್ಥರು ಹಾತಿ ಬಂಧು ಹೆಸರಿನಲ್ಲಿ ಗುಂಪು ಕಟ್ಟಿಕೊಂಡು ಆನೆಗಳು ಬೆಳೆ ನಾಶಪಡಿಸದಿರಲು ವಿನೂತನ ಹೆಜ್ಜೆ ಇಟ್ಟರು. ಗ್ರಾಮಸ್ಥರೆಲ್ಲ ಒಗ್ಗೂಡಿ 264 ಎಕರೆ ಬರಡು ಭೂಮಿಯಲ್ಲಿ ಮೇವಿನ ಹುಲ್ಲು ಅಂದರೆ ನೇಪಿಯರ್ ಹುಲ್ಲನ್ನು ಬೆಳೆಯಲು ಆರಂಭಿಸಿದರು. ಪರಿಣಾಮವಾಗಿ ಕೃಷಿ ಭೂಮಿಗೆ ಆನೆಗಳು ಲಗ್ಗೆ ಇಡುವುದು ಕಡಿಮೆಯಾಗಿದೆ. ಇದರಿಂದ ಸಾವಿರಾರು ರೈತರು ನಿಟ್ಟುಸಿರು ಬಿಡುವಂತಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರೇ ತಿಳಿಸಿದ್ದಾರೆ ಎಂದರು. ಇಂತಹ ಬೆಳೆಗಳನ್ನು ಬೆಳೆಯಲು ವೈಯಕ್ತಿಕವಾಗಿ ರಾಧಮ್ಮ ಜನಸ್ಪಂದನ ಸಂಸ್ಥೆಯಿಂದ 10 ಲಕ್ಷ ರೂಪಾಯಿಗಳನ್ನು ಕೊಡುವುದಾಗಿ ಹೇಳಿದ ಅವರು, ಅರಣ್ಯ ಇಲಾಖೆ ತಕ್ಷಣವೇ ಅಸ್ಸಾಂನ ನಗಾಂವ್ ಪ್ರದೇಶದಲ್ಲಿ ಮಾಡಿರುವ ಯೋಜನೆಯನ್ನು ಅನುಷ್ಠಾನಗೊಳಿಸಿ ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಮನವಿ ಮಾಡಿದರು. ಇನ್ನು ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಸಚಿವರು ಕೂಡಲೇ 2 ಅಧಿಕಾರಿಗಳನ್ನು ಆ ಪ್ರದೇಶಕ್ಕೆ ಪ್ರವಾಸ ಕಳುಹಿಸಿ ಅಧ್ಯಯನ ಮಾಡಿಸಲಾಗುವುದಾಗಿ ಭರವಸೆ ನೀಡಿದರು. ಇನ್ನು ಈ ಸಭೆಯಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್.ಕೆ. ಸುರೇಶ್, ಆಲೂರು ಮತ್ತು ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಹಾಗೂ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ನಾನು ಇಲ್ಲಿ ಸೊಲ್ಯೂಷನ್ ಕೊಡಕ್ಕೆ ಬಂದಿದ್ದೀನಿ, ಸಹಕಾರ ಕೊಡಕ್ಕೆ ಬಂದಿದ್ದೀನಿ. ವೈಯಕ್ತಿಕವಾಗಿ ಈ ತರ ಬೆಳೆ ಬೆಳೆಯೋದಕ್ಕೆ ತಮ್ಮ ಅರಣ್ಯ ಇಲಾಖೆಗೆ ವೈಯಕ್ತಿಕವಾಗಿ ಎಲ್ಲರ ಮುಂದೆ ಮಾತು ಕೊಡ್ತೀನಿ. 10 ಲಕ್ಷ ರೂಪಾಯಿಗಳನ್ನ ಕೊಡ್ತೀನಿ ಸರ್. ಈ ತರ ಬೆಳೆ ಬೆಳೆಯೋದಕ್ಕೆ ಸಾವನ್ನ ಕಡಿಯೋದಕ್ಕೆ ನಾನು ನೀವು ಯಾವ ಹೆಸರು ಚೆಕ್ ಮುಖಾಂತರ ನನ್ನ 1 ವರ್ಷದ ಆದಾಯ 11 ಲಕ್ಷ ರೂಪಾಯಿ ಸರ್. ಇನ್ಕಮ್ ಟ್ಯಾಕ್ಸ್ ಕಟ್ಟೋದು ನಾನು 10 ಲಕ್ಷ ರೂಪಾಯಿ ಕೊಡ್ತೀನಿ. ಇದಕ್ಕೆ ಸನ್ಮಾನ್ಯ ನಮ್ಮ ಸುರೇಶ್ ಅವರ ಮುಖಾಂತರ ಹೇಳ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಷಯದಲ್ಲಿ ಫಾರೆಸ್ಟ್ ಅರಣ್ಯ ಸಿಬ್ಬಂದಿಗಳೇ ನಿಮ್ಮಲ್ಲಿ ಒಂದು ಮನವಿ, ನೀವು ಮೃತಪಟ್ಟರೆ ಕರ್ತವ್ಯ ನಿರ್ವಹಣೆಯಲ್ಲಿ ಆನೆ ದಾಳಿ ಮಾಡಿದಾಗ 25 ಲಕ್ಷ ಇತ್ತು. ಅದನ್ನು 50 ಲಕ್ಷಕ್ಕೆ ಮಾಡಿಸಿದ್ರಲ್ಲಿ ಪ್ರಮುಖ ಪಾತ್ರ ಈ ಜಿಲ್ಲೆಯಲ್ಲಿ ಅಂದಿನ ಬಿಜೆಪಿ ಜಿಲ್ಲಾಧ್ಯಕ್ಷ ಆಗಿದ್ರು ಎಚ್.ಕೆ. ಸುರೇಶ್ ಅವರ ಪಾತ್ರ ಇದೆ. ಯಾಕಂದ್ರೆ ಸನ್ಮಾನ್ಯ ಯಡಿಯೂರಪ್ಪನವರು ಬೇಲೂರಿಗೆ ಬಂದಾಗ 7.5 ಲಕ್ಷ ಇತ್ತು ಆನೆ ಮೃತಪಟ್ಟಾಗ. ನಾನೇ ಹೋರಾಟ ಮಾಡ್ತಿದ್ದೆ, ಜಿಲ್ಲೆಯಲ್ಲಿ ಪ್ರೆಸ್ ಮೀಟು ಮಾಡ್ತಿದ್ದೆ. ಅವತ್ತು 15 ಲಕ್ಷ 25 ಲಕ್ಷ ಕೇಳಿದ್ರು. ಬೊಮ್ಮಾಯಿ ಸಾಹೇಬರು ದೂರವಾಣಿ ಕಾರ್ಯ ಮುಖಾಂತರ ಮಾಡಿ 15 ಲಕ್ಷ ಮಾಡಿಸಿದ್ರು. ಮತ್ತೆ ಅರಣ್ಯ ಸಿಬ್ಬಂದಿಗಳಿಗೂ ಕೂಡ 25 50 ಲಕ್ಷ ಮಾಡಿಸಿದ್ರು. ಇದ್ರದ್ದು ಕೂಡ ಮಾನವೀಯತೆ ನಾವು ಮರಿಬೇಕಾಗಿಲ್ಲ, ಅವರನ್ನು ನಾವು ನೆನಪಿಸ್ಕೋಬೇಕು. ಯಾರು ಕೂಡ ಪ್ರತಿಭಟನೆ ಮಾಡಿದ್ರೆ ಇದು ನಮ್ಮ ಹಕ್ಕು, ಪ್ರಜಾಪ್ರಭುತ್ವ. ಈಗ ನನಗೂ ಪ್ರೆಸೈಸ್ ಮಾಡ್ತಿದ್ರು ಸರ್ ಅರಣ್ಯ ಮಂತ್ರಿಗಳೇ, ಇದನ್ನು ಹೇಳ್ಬೇಡಿ, ಇದು ಬೇರೆ ರಾಜ್ಯದಲ್ಲಿ ಆಗಿದೆ, ಜೀರೋ ಡೆಫಿನೇಷನ್, ನಮ್ಮ ರಾಜ್ಯದ ಬಗ್ಗೆ ಮಾತ್ರ ಮಾತಾಡಬೇಕು, ನಮ್ಮ ರಾಜ್ಯದ ಬಗ್ಗೆ ಮಾತ್ರ ಮಾತಾಡಬೇಕು ಅಂತ. ಇದು ಭಾರತಕ್ಕೆ ಸೇರ್ತಾನೆ ಇದೆ. ಸೊ ಹಾಗಾಗಿ ನಾನು ಯಾರ ಜೊತೆ ಸಂಘರ್ಷಕ್ಕೆ ಇಳಿದಲ್ಲ, ನಾನು ಸಹಕಾರ ಕೊಡ್ತಿದ್ದೀನಿ. ವೈಯಕ್ತಿಕವಾಗಿ ಬೆಳೆ 10 ಲಕ್ಷ ರೂಪಾಯಿ ನೀವು ಯಾವಾಗ ಕೇಳ್ತೀರ ಅವ್ರ ಚೆಕ್ ಮುಖಾಂತರ ಕೊಡ್ತೀನಿ ಸರ್. ಧನ್ಯವಾದಗಳು. ಇದೆಲ್ಲ ರಿಪೋರ್ಟ್ ಕೊಡ್ತೀನಿ. ಜೀರೋ ಡೆಫಿನೇಷನ್ ಆಗಿದೆ ನಮ್ಮ ಜಿಲ್ಲೆಯಲ್ಲಿ. ವರ್ಷಕ್ಕೆ 27 ರಿಂದ 32 ಜನ ಸಾಯ್ತಾ ಇದ್ರು. ಆ ಡೆಫಿನೇಷನ್ ಕೊಡ್ತೀನಿ ನೋಡಿ ಸರ್. ಧನ್ಯವಾದ. ನಿಮ್ಮ ಕಳಕಳಿಗೆ, ಸಾಮಾಜಿಕ ಕಳಕಳಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಹೇಮಂತ್ ಕುಮಾರ್ ಸರ್. ಇದೀಗ ಮಾನ್ಯ ಸಚಿವರು ಹಾಗೆ ನಮ್ಮ ಎಲ್ಲ ಬೆಳೆಗಾರರ ಜೊತೆಯಲ್ಲಿ ಒಂದು ಆರೋಗ್ಯಕರವಾದ ಸಂವಾದ ಇದೀಗ ಸರ್ ಮೈಕಿಗೆ